ದುರ್ಯೋಧನ ಮತ್ತೆ ಅವನ 100 ಜನ ಮಕ್ಕಳು ಇವರ ಮೂಲ ಸ್ವರೂಪದ ಕುರಿತಾಗಿ ಒಂದು ಸ್ಪಷ್ಟೀಕರಣವನ್ನು ನಾವಿಲ್ಲಿ ತಗೊಳ್ಬೇಕು. ಇದು ಮಹಾಭಾರತದ ಆದಿಪರ್ವದ 68ನೇ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ. ಅಲ್ಲಿ 89ನೇ ಶ್ಲೋಕ ಮತ್ತೆ 91ನೇ ಶ್ಲೋಕ. ಹಾಗೆ ಇದು ವೈಷ್ಣವ ಪಾಠದಲ್ಲಿ 86ನೇ ಶ್ಲೋಕ ಮತ್ತೆ 87ನೇ ಶ್ಲೋಕ. ಪೌಲಸ್ತ್ಯಾಹ ಭ್ರಾತರ ಸರ್ವೇ ಜಜ್ಞಿರೇ ಮನುಜೇಶ್ವಿಹ ಶತಂ ದುರ್ಶಾಸನಾದೀನಾಂ ಸರ್ವೇಷಾಂ ಕ್ರೂರಕರ್ಮಣಾಂ ದುರ್ಮುಖೋ ದುಸ್ಸಹಶ್ಚೈವ ಏಚಾನ್ಯೇ ನಾನು ಕೀರ್ತಿತಾಃ ದುರ್ಯೋಧನ ಸಹಾಯಾಸ್ತೆ ಪೌಲಸ್ತ್ಯಾಹ ಭರತರ್ಷಭ ಅಂತ ಇವೆರಡು ಶ್ಲೋಕಗಳು. ದುರ್ಯೋಧನ ಇವನು ಕಲಿಯ ಅಂಶ, ಕಲಿಯರಂಶಾತ್ತು ಸಂಜ್ಞೆ ಅಂತ 84ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. 84 ಅಥವಾ ಕೆಲವು ಪಾಠದಲ್ಲಿ 87. ಅವನಂತೂ ಕಲಿಯ ಅಂಶ, ಅದರ ಬಗ್ಗೆ ಏನು ಸಂಶಯ ಇಲ್ಲ. ಭುವಿ ದುರ್ಯೋಧನೋ ನೃಪಃ ದುರ್ಬುದ್ಧಿ ದುರ್ಮತಿಶ್ಚೈವ ಕುರೂಣ ಮೈಷಸ್ಕರಃ. ಮುಂದೆ ಅವನ ತಮ್ಮಂದ್ರೆಲ್ಲ ಯಾರು ಅದನ್ನು 86, 87ನೇ ಶ್ಲೋಕದಲ್ಲಿ ಹೇಳ್ತಾರೆ. ಪೌಲಸ್ತ್ಯಾಹ ಅಂತ ಅಲ್ಲಿ ಶಬ್ದ ಇರೋದನ್ನು ಗಮನಿಸಬೇಕು. ಪುಲಸ್ತ್ಯ ಮುನಿಯ ಮಗ ಈ ರಾವಣ. ಆದ್ರಿಂದ ಪುಲಸ್ತ್ಯ ವಂಶದಲ್ಲಿ ಹುಟ್ಟಿದವರು ರಾವಣನ ಮಕ್ಕಳಾದಂತಹ 100 ಜನ ಅಣ್ತಮ್ಮಂದ್ರೆಲ್ಲರೂ ಕೂಡ ಮನುಷ್ಯ ಲೋಕದಲ್ಲಿ ದುಶಾಸನ ಮೊದಲಾದವರಾಗಿ 100 ಸಂಖ್ಯೆಯಲ್ಲಿ ಹುಟ್ಟಿದರು. ಇವರೆಲ್ಲ ದುರ್ಯೋಧನನಿಗೆ ಸಹಾಯ ಮಾಡಿದ ದುರ್ಮುಖ ದುಸ್ಸಹ ಮತ್ತು ಉಳಿದವರೆಲ್ಲರೂ ಕೂಡ ರಾವಣನ ಪುತ್ರರು ಅಂತ ವೈಷ್ಣವ ಪಾಠ ಅನುವಾದ ಮಾಡಿದೆ. ಪ್ರಾಯ ಲಕ್ಷಾಲಂಕಾರ ಹೀಗೆ ಹೇಳಿದ್ದಿರಬೇಕು. ನನಗೆ ಲಕ್ಷಾಲಂಕಾರ ಅಲ್ಲಿ ಏನು ಹೇಳಿದೆ ಅಂತ ಈಗ ನೆನಪಿಗೆ ಬರ್ತಿಲ್ಲ. ರಾವಣನ ಮಕ್ಕಳಿವರು ಅಂತನ್ನೋದನ್ನ ಲಕ್ಷಾಲಂಕಾರ ಹೇಳಿದೆಯೋ ಇಲ್ಲವೋ ಅದ್ರ ಬಗ್ಗೆ ನಮ್ಗೆ ಈಗೇನು ಸ್ಪಷ್ಟ ನೆನಪು, ನಾನು ಹೇಳೋದು ಕೂಡ ಕಷ್ಟ. ಆದರೆ ಈ ಅರ್ಥ ಮಾತ್ರ ತಪ್ಪು. ರಾವಣನ ಮಕ್ಕಳಾದಂತಹ 100 ಜನ ಅಣ್ತಮ್ಮಂದ್ರು ಮನುಷ್ಯ ಲೋಕದಲ್ಲಿ ಆ ದುರ್ಯೋಧನ ಸಹಾಯ ಮಾಡಲಿಕ್ಕಾಗಿ ಹುಟ್ಟಿದ್ರು ಅನ್ನುವಂಥ ವಿಷಯ ಸರಿಯಲ್ಲ. ಇದಕ್ಕೆ ಭಾರತ ದರ್ಶನ ಪ್ರಕಾಶನದವರು ಅನುವಾದ ಮಾಡುವಾಗ ಪೌಲಸ್ತ್ಯ ಎಂಬ ರಾಕ್ಷಸರ ಗುಂಪು ಅಂತ ಅರ್ಥ ಮಾಡಿದ್ದಾರೆ. ಆ ಅರ್ಥನೇ ಹೆಚ್ಚು ಯೋಗ್ಯ. ಮತ್ತೆ ಹಿಂದೆ ನಾನು ಪ್ರವಚನದಲ್ಲಿ ಏನು ಹೇಳಿದ್ದೀನಿ ಅಂತನ್ನೋದು, ಈ ಭಾಗದಲ್ಲಿ ಏನು ಹೇಳಿದ್ದೀನಿ ಅಂತನ್ನೋದು ನನಗೀಗ ನೆನಪಿಲ್ಲ. ಅಲ್ಲಿ ಸರಿ ಹೇಳಿದ್ರೆ ನೀವು ಇದನ್ನು ಸರಿಯಾಗಿ ಗ್ರಹಣ ಮಾಡಿ, ಇಲ್ಲದೆ ಹೋದ್ರೆ ಅಲ್ಲಿ ನಾನು ಕೂಡ ರಾವಣನ ಮಕ್ಕಳು ಅಂತ ಏನಾದ್ರು ಅರ್ಥ ಹೇಳಿದ್ರೆ ಅದನ್ನು ಪರಿತ್ಯಾಗ ಮಾಡಿ ರಾವಣನ ಮಕ್ಕಳಲ್ಲ, ಅವರು ಪೌಲಸ್ತ್ಯ ಎಂಬ ಗುಂಪಿಗೆ ಸೇರಿದವರು ಅಂತ ಆ ಸ್ಪಷ್ಟನೆಯನ್ನ ತಗೊಳ್ಬೇಕು. ಯಾಕೆ ಹೀಗೆ ಅಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ 12ನೇ ಅಧ್ಯಾಯದಲ್ಲಿ ಈ ದೇವತೆಗಳ ದೈತ್ಯನ ಮತ್ತು ದೈತ್ಯರ ಕಲಿ ಮೊದಲಾದವರ ವರ್ಣನ ಉತ್ಪತ್ತಿಯ ವರ್ಣನ ಕಂಡು ಬರ್ತದೆ. ವರಾತ್ ಉಮಾಪತೆ ತತಃ ಕಲಿಸ್ಸ ದೇವಕಂಟಕ ಅಂತ ಕಲಿಯ ಅವತಾರ ಅವನು ಅಂತ 12ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿದೆ. ಮುಂದೆ ದುರ್ಯೋಧನ ಹುಟ್ಟಿದಾದ ಮೇಲೆ ಇಂದ್ರಜಿತ್ ಹುಟ್ಟಿದ. ಘೃತಾಭಿಪೂರ್ಣ ಕುಂಭತಃ ಸ ಇಂದ್ರಜಿತ್ ಸಮುಚಿತ ಅಂತ 42ನೇ ಶ್ಲೋಕ. ಸ ದುಶಾಸನೋಭವತ್. ಹಿಂದೆ ರಾಮಾಯಣದ ಕಾಲದಲ್ಲಿ ಯಾರು ಇಂದ್ರಜಿತ್ ಇದ್ದನೋ ಅವನೀಗ ದುಶಾಸನ. ತತಃ ಅತಿಕಾಯ ಸಂಭವ. ರಾಮಾಯಣದಲ್ಲಿ ಅತಿಕಾಯ ಅಂತ ಒಬ್ಬ ಇದ್ದ. ಆ ಅತಿಕಾಯನೇ ಸವೈ ವಿಕರ್ಣ ಉಚ್ಯತೆ. ಅವನೀಗ ದುರ್ಯೋಧನ ತಮ್ಮನಾಗಿ ವಿಕರ್ಣ ಹುಟ್ಟಿದ. ತತಃ ಖರಃ ಅಭವತ್ ಖಲಿ. ಮುಂದೆ ರಾಮಾಯಣ ಕಾಲದಲ್ಲಿ ಖರ ದೂಷಣರು ಅಂತಿದ್ರಲ್ಲ, ಅದರಲ್ಲಿ ಖರ ಅಂತನವನು ಈಗ ಚಿತ್ರಸೇನ ಎಂಬ ಹೆಸರಿನಿಂದ ಹುಟ್ಟಿದ. ಸ ಚಿತ್ರಸೇನ ನಾಮಕಃ. ಹೀಗೆ ರಾವಣನ ಮಕ್ಕಳು ಒಬ್ಬ ಇಂದ್ರಜಿತ್, ಇನ್ನೊಬ್ಬ ಈ ಅತಿಕಾಯ ಅಂತನವನು. ಅಲ್ಲೂ ಕೂಡ ಖರನು ಕೂಡ ರಾವಣನ ಮಗ ಏನಲ್ಲ, ಅವನೊಬ್ಬ ಬೇರೆ ರಾಕ್ಷಸ. ಹೀಗೆ ರಾಮಾಯಣ ಕಾಲದ ರಾವಣನ ಮಕ್ಕಳು ಈ ಮಹಾಭಾರತದಲ್ಲಿ ಹುಟ್ಟಿದ್ದು ಇಂದ್ರಜಿತ್ ದುಶಾಸನನಾಗಿ ಮತ್ತೆ ಅತಿಕಾಯ ವಿಕರ್ಣನಾಗಿ. ಖರ ಚಿತ್ರಸೇನಾಗಿದ್ದಾನೆ, ಅವನು ರಾವಣನ ಮಗ ಏನಲ್ಲ. ಮುಂದೆ ಆ 44ನೇ ಶ್ಲೋಕದಲ್ಲಿ ಸ ಚಿತ್ರಸೇನ ನಾಮಕಃ ತಥಾ ಅಪರೇಚ ರಾಕ್ಷಸಾಹ. ಉಳಿದ ರಾಕ್ಷಸರು ಕೂಡ ಬಭೂವು ಉಗ್ರ ಪೌರುಷಾಹ ವಿಚಿತ್ರ ವೀರ್ಯ ಆತ್ಮಜಾಹ. ಇನ್ನೂ ಅನೇಕ ಜನ ರಾಕ್ಷಸರು ಭಯಂಕರವಾದ ಪರಾಕ್ರಮವುಳ್ಳವರು,
ಅವರು ಧೃತರಾಷ್ಟ್ರನ ಮಕ್ಕಳಾಗಿ ಜನಿಸಿದರು. ಅವರೆಲ್ಲ ಯಾರು? ದೋಷ, ಒಂದೊಂದು ದೋಷಕ್ಕೆ ಒಬ್ಬೊಬ್ಬ ಅಭಿಮಾನಿ. ಸಮಸ್ತ ದೋಷ ರೂಪಿಣಃ ಶರೀರಿಣೋ ಹಿ ತೇ ಭವನ್ ಅಂತ ಅಲ್ಲಿ ಕಂಡುಬರೋದು. ಮತ್ತೆ ಮೃಷಾ ಅಂತ ಒಬ್ಬ ಸ್ತ್ರೀ ಮೂಲತಃ, ಅವಳು ಈ ದುಶ್ಶಲ, ಅವಳು ಕೂಡ ಒಬ್ಬ ದೈತ್ಯ ಸ್ತ್ರೀಯೇ. ಅವಳು ದುಶ್ಶಲ ಎಂಬ ಹೆಸರಿನಿಂದ ದುರ್ಯೋಧನಾದಿಗಳ ತಂಗಿಯಾಗಿ ಹುಟ್ಟಿದಳು ಅಂತ 46ನೇ ಶ್ಲೋಕದಲ್ಲಿ 12ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದ ಇವರೆಲ್ಲರೂ ಕೂಡ ರಾವಣನ ಮಕ್ಕಳು ಈ 100 ಜನ ಅಂತ ಹೇಳುವುದು ತಾತ್ಪರ್ಯ ನಿರ್ಣಯಕ್ಕೆ ವಿರುದ್ಧ. ಅದನ್ನ ಪರಿತ್ಯಜಿಸುವುದು ಒಳ್ಳೆಯದು, ಆ ಅರ್ಥವನ್ನು.